ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಸೊ ಹಾಗೆ ಇದು ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೆಲಸ ಅಂದರೆ ಈಗ ಕರ್ಗ ಅಲ್ವಾ, ಎಲ್ಲಿ ನೋಡಿದ್ರು ಕರ್ಗ, ಅದೊಂದು ಸ್ವಲ್ಪ ಬ್ಯುಸಿ ಇರೋ ಒಂದು ಕಾರಣಕ್ಕೋಸ್ಕರ ನಾನೇ ಒಬ್ಬಳೇ ಹೋಗ್ತಾಯಿದ್ದೀನಿ ಬಸ್ಸಲ್ಲಿ. ಮಗಳು ಬಂದು ಮನೆಯಲ್ಲೇ ಇದ್ಲು, ಅಕ್ಕ ಅವ್ರ ಊರಿಂದ ಬಂದಿದ್ದರು, ಅವ್ರು ನೋಡ್ಕೊತಾ ಇದ್ಲು. ನಾನು ಒಬ್ಬಳೇ ಹೊರಗಡೆ ಹೋಗಿ ಬರಬೇಕಿತ್ತು. ಸೊ ಸೀದಾ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಿಂದ ಅಲ್ಲಿ ಅಪ್ಪ ಬರ್ತಾರೆ, ಅಪ್ಪನ ಜೊತೆ ಹೋಗೋ ಥರ ಆಯಿತು. ಸೊ ಎಲ್ಲಿಗೆ ಏನು ಹೊರಗಡೆ ಅಂತ ಅದನ್ನು ಸಹ ಹೇಳ್ತೀನಿ. ಎಲ್ಲೂ ಇಲ್ಲ, ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಹೊರಡೋಣ ಅಂತ ಬಸ್ಸಲ್ಲೇ ಹೊರಟಿದ್ದೀನಿ. ಏನು ಯಾವಾಗಲೂ ಹಾಸ್ಪಿಟಲ್ ಅಂತ ಹೇಳ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರ. ಸೊ ಏನೂ ಇಲ್ಲ, ಒಂದು ವಿಷಯ ಮುಚ್ಚಿಟ್ಟಿದೆ. ಸೊ ಆ ವಿಷಯ ಹೇಳೋಣ. ಏನು ಯಾವಾಗಲೂ ಹಾಸ್ಪಿಟಲ್ ಅಂತ ಇರ್ತಾರೆ, ಕ್ಲಿಯರ್ ರೀಸನ್ ಕೊಟ್ಟಿರಲಿಲ್ವಲ್ಲ, ಅದಕ್ಕೋಸ್ಕರ ಹೇಳೋಣ ನಿಮಗೆ ಅಂತ ಅಂದ್ಬಿಟ್ಟು ಹಾಗೆ ಅಂದ್ಕೊಂಡು ಊರ ಕಡೆ ಹೊರಟಿದ್ದೀನಿ. ಏನಕ್ಕಪ್ಪ ಹಾಸ್ಪಿಟಲ್ ಅಂತಂದರೆ, ಈಗ ಅಟ್ ಪ್ರೆಸೆಂಟ್ ನಾನು ಕನ್ಸೀವ್ ಇದ್ದೀನಿ. ಸೊ 3 months ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಚೆಕಪ್ಗೆ ಅಂತ ಹೋಗ್ತಾ ಇದ್ದಿದ್ದಂಥದ್ದು ಇದು. ಸೊ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಹೊರಟೆ. ಗಾಡಿಗಳಲ್ಲಿ ಅಷ್ಟೊಂದು ಓಡಾಡೋದಿಲ್ಲ, ಬಸ್ಸಲ್ಲಿ ಈ ಥರ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಅಂದರೆ ಇದಕ್ಕೆ ಅಲ್ಲ, ಅಮ್ಮಗೂ ಅಷ್ಟೇ ಗಾಡಿಗಳಲ್ಲಿ ಓಡಾಡೋದು ಸ್ವಲ್ಪ ತೀರಾ ಕಮ್ಮಿನೇ. ಲೋಕಲ್ಸ್ ಏನಾದರೂ ದೇವನಹಳ್ಳಿ ಈ ಕಡೆ ಆ ಕಡೆ ಒಂಚೂರು ಹತ್ರ ಹೋಗ್ಬೇಕು ಅನ್ನೋದಿದ್ರೆ ಮಾತ್ರ ಆ ಥರ ಹೋಗ್ತೀನಿ. ಏನಾದರೂ ಸೇಫಾಗಿರೋ ಥರನೇ ನಾನು ಓಡಾಡೋದು, ಆಪ್ಷನ್ ತೊಗೊಳ್ಳೋದು. ಸೊ ಹಾಗೂ ಹೆಂಗೂ ಕೆಲಸ ಇತ್ತು ಅವ್ರಿಗೆ, ಅವರು ಫ್ರೀ ಇದ್ದಿದ್ರು ಬಸ್ಸಲ್ಲಿ ಬರ್ತಾ ಇರಲಿಲ್ಲ, ಗಾಡಿಯಲ್ಲೇ ಹೋಗಬೇಕಾಗಿತ್ತು. ನಮಗೆ ಇಲ್ಲಿಂದ ಚಿಕ್ಕಬಳ್ಳಾಪುರ ನಮಗೆ ಸ್ವಲ್ಪ ದೂರ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬಿಟ್ರೆ ಅಪ್ಪ ಮನೆ ಹತ್ರ, ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಮ್ಮ, ನಿಧಾನಕ್ಕೆ ಹೋಗೋಣ ಅಂತ ಹೇಳಿದ್ರಪ್ಪ. ಸರಿ ಅಂತ ಅಂದ್ಬಿಟ್ಟು ನಾನು ಸಹ ಹೊರಟೆ. ಸೀದಾ ಊರ ಕಡೆ ಅಂದರೆ ಕರಳಿ ಕ್ರಾಸಲ್ಲಿ ಇಳ್ಕೊಬೇಕು, ಅಲ್ಲಿಂದ ಒಂಚೂರು ನಡ್ಕೊಂಡು ಹೋಗಬೇಕು. ನಡೆಯೋಷ್ಟಿರಲ್ಲ, ನಾನು ಒಂದು 2 ಊರು ಬರುತ್ತೆ ಅನ್ನೋ ಟೈಮ್ಗೆ ಫೋನ್ ಮಾಡಿಬಿಡ್ತೀನಿ, ಬಂದು ವೆಯ್ಟ್ ಮಾಡ್ತಾಯಿರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಎಷ್ಟು ಲಕ್ ಅಂತಂದರೆ ನಿಜ ಹೇಳೋದಕ್ಕೇ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಕೆಲವರು ಪಾಪ ಅವ್ರ ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ತವ್ರ ಮನೆಗೆ ಹೋಗ್ಬೇಕು ಅಂದರೆ ಹೋಗೋಕ್ಕೆ ಆಗೋಲ್ಲ, ಏನೇನೋ ರೀಸನ್ಸು ಅವು ಇವು ಎಷ್ಟೊಂದು ಎದುರಾಗ್ತವೆ. ಬಟ್ ನಾನು ಹೋಗ್ಬೇಕು ಅಂದರೆ ಹಂಗೆ ಸುಮ್ಮನೆ ಇಲ್ಲೇ ಹತ್ರನೇ ಅಲ್ಲ, ಹಿಂಗೋಗಿ ಹಿಂಗೆ ಬರೋ ಥರ ಆಗ್ಬಿಡುತ್ತೆ. ಸೊ ಅದೇ ಥರ ಯಾವಾಗ ಬೇಕೋ ಅವಾಗ ಹೋಗಿ ಬರೋ ಥರ ಆಗಿತ್ತು. ಅಂದರೆ ಹೋಗಲೇಬೇಕು, ಹೋಗಿ ಬರಲೇಬೇಕು ಅನ್ನೋದಿಲ್ಲ, ಕಾರಣಾಂತರ ಹೋಗೋದು ಬರೋದು ಅಂದರೆ ಹತ್ರ ಇರೋದ್ರಿಂದ ಹೋಗಿ ಬಂದುಬಿಡ್ತೀವಿ ಆರಾಮ್ಸೆ. ನನಗೆ ಅದೊಂದು ಗಿಲ್ಟ್ ಫೀಲಿಂಗ್ ಏನು ಕಾಡೋದಿಲ್ಲ. ಅಂದರೆ ಹೋಗಲಿಲ್ವೇ ಹೋಗಬೇಕು ಅನ್ನೋ ಥರ ಆ ಥರ ಏನು ಗಿಲ್ಟ್ ಫೀಲಿಂಗ್ ಏನು ಕಾಣೋದಿಲ್ಲ ನನಗೆ. ಸೊ ಅಲ್ಲಿಂದ ಬರಬೇಕಾದ್ರೆ ಅಮ್ಮ ಒಂಚೂರು ಹೂ ಕಟ್ತಾಯಿದ್ರು. ಇಲ್ಲಿ ಮಾವಿನಕಾಯಿ ಜಾಸ್ತಿನೇ ಫುಲ್ಲು ಮರ ತುಂಬ ಆಗಿಬಿಟ್ಟಿತ್ತು. ಅಂದರೆ ಇದು ಏನು ಅಂದರೆ ಒಂದು ಕಾಯಿ ಮುಟ್ಟಿದ್ರೆ ಎಲ್ಲ ಪಕ್ಕದಲ್ಲಿರೋವೆಲ್ಲ ಉದುರೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಮುಟ್ಟೋದಕ್ಕೇ ಭಯ. ಅಂದರೆ ಇದು ಒಂಚೂರು ಮಾಕ್ಕೊಂಬಂದ್ಬಿಟ್ರೆ ಅದು ತುಂಬಾ ಸ್ವೀಟಾಗಿರುತ್ತೆ ಈ ಮರದಲ್ಲಂತೂ. ಕಾಯಿ ತಿನ್ನೋದಕ್ಕೆ ಸ್ವಲ್ಪ ಹುಳಿ ಕಾಣಿಸುತ್ತೆ, ಬಟ್ ಮಾಕ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಕೀಳೋದಕ್ಕೆ ಹೋಗಲ್ಲ ಇದರಲ್ಲಿ. ಈ ಮರದಲ್ಲಿ ಒಂದು ಮುಟ್ಟಿದ್ರೆ ಆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ 2-3 ಬಿದ್ದೋಗ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಕೀಳೋದಕ್ಕೆ ಹೋಗಲಿಲ್ಲ. ಔಟ್ಸೈಡ್ ಒಂದು ಮರ ಇತ್ತು, ಆ ಮರದಲ್ಲಿ ಕಿತ್ಕೊಟ್ರು. ಇಲ್ಲಿ ನಾನು ಅದೆಲ್ಲ ನೋಡ್ಕೊಂಬರೋದ್ರೊಳಗಡೆ ಫಾಸ್ಟಾಗಿ ಬಂದುಬಿಟ್ಟು ಅಮ್ಮ ಹೂ ಕಟ್ಕೊಡ್ತಾಯಿದ್ದಾರೆ. ಯಾಕಂದರೆ ಚೆಕಪ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, 11-12 ಗಂಟೆಗೆ ಡಾಕ್ಟರ್ ಬರ್ತಾರೆ. ಸೊ ಟೋಕನ್ ಬೇರೆ ಬುಕ್ ಮಾಡ್ಕೊಂಡಿದ್ವಿ, ಬೇಗನೆ ಹೋಗಿ ಬಂದ್ಬಿಡೋಣ, ಅಮ್ಮ ಬೇರೆ ಮನೇಲಿರ್ತಾಳೆ ಅಂತಂದ್ಬಿಟ್ಟು ನಾನು ಸಹ ಫಾಸ್ಟಾಗಿ ಅಲ್ಲಿರೋದಕ್ಕೂ ಆಗಲಿಲ್ಲ, ಅಮ್ಮನ ಮನೇಲಿರೋಕ್ಕೂ ಆಗಲಿಲ್ಲ. ಹೋಗಿ ಹಂಗೆ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ಹಾಸ್ಪಿಟಲೆಲ್ಲ ಮುಗೀತು, ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತು 3rd month. ಸೊ ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಬರ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಅದು ಸಹ ನಾನು ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದಾದಮೇಲೆ ಊರಿಂದ ಬರಬೇಕಾದ್ರೆ ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ನನಗೆ, ಮಾವಿನ ಹಣ್ಣು ಹುಳಿ ತಿನ್ನೋದು ಆ ಥರ ಎಲ್ಲ ಇಷ್ಟ ಜಾಸ್ತಿ. ಸೊ ಜಾಸ್ತಿ ಹುಳಿಗೆ ಜಾಸ್ತಿ ಖಾರ ಹಾಕ್ಕೊಂಡು ತಿನ್ನೋ ಥರ, ಆ ಥರ ಜಾಸ್ತಿ ಇಷ್ಟ. ಅದೇ ಥರ ನನ್ನ ಹಿಂಸೆ ನೋಡೋದಕ್ಕಾಗ್ದಿರ ಕಳ್ಸೋರೆ. ಒಂದು 5-6 ಕಾಯಿ ಕಳಿಸಿದ್ದಾರೆ. ಇದು ಫಸ್ಟ್ ಖಾಲಿ ಮಾಡಮ್ಮ, ಇದು ಅಂದರೆ ಇಟ್ಕೊಂಡು ತಿನ್ಕೊಂಡು ಖಾಲಿ ಮಾಡು, ಖಾಲಿ ಆದಮೇಲೆ ತಂದ್ಕೊಡ್ತೀನಿ ನಾನು ಅಂದ್ಬಿಟ್ಟು ಒಂದು 5-6 ಕಾಯಿ ಕಳಿಸಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ, ಮಧ್ಯಾಹ್ನದ ಹೊತ್ತಲ್ಲಿ ಏನಾದರೂ ಬಿಸಿ ಅನ್ನಕ್ಕೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದನ್ನು ಸಹ ನಾನು ಕಟ್ ಮಾಡಿಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಇಲ್ಲಿ ಅಕ್ಕ ಬಂದಿದ್ಲು ಅಂತ ಹೇಳಿದ್ನಲ್ಲ, ಸೊ ಅವ್ರು ಬಂದಿದ್ದರಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಆಯಿತು. ಯಾಕಂದರೆ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ, ಇಲ್ಲಾಂದರೆ ಅವಳನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಅಂದರೆ ಹಿಡಿಯೋದಕ್ಕಾಗಲ್ಲ ಅವಳನ್ನ,
ಇನ್ನು ನಮ್ಮ ಮನೆಯವ್ರಿಗೆ ಕೆಲಸ, ಇನ್ನು ನಾನು ಅವಳನ್ನ ಅಂತ ಹಿಡಿಯೋದು ಅಲ್ಲಿ ಚೆಕಪ್ಗೆ ಅಂತ ಹೋಗೋದು. ಸೊ ನಾನು ಈ ಥರ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಇಲ್ಲಿ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋ ಥರ ಒಂಚೂರು ಐಡಿಯಾ ಮಾಡ್ಕೊತೀನಿ. ಯಾಕಂದರೆ ಅವಳನ್ನ ಕರ್ಕೊಂಡು ಹೋಯ್ತು ಅಂದರೆ ಈಚೆ ರೋಡ್ ಕ್ರಾಸ್ ಮಾಡೋದು ನನಗೇ ಹಿಂಸೆ ಅನಿಸ್ತಾ ಇರುತ್ತೆ. ಅದರಲ್ಲಿ ಅವಳನ್ನ ಕರ್ಕೊಂಡು ಅವಳನ್ನ ಎತ್ಕೊಂಡು ಅದು ಆ ಥರ ಎಲ್ಲ ನಾನು ಅಂದರೆ ಕರ್ಕೊಂಡು ಈಚೆ ಕರ್ಕೊಂಡೋದ್ರೆ ಅವಳು ನಮ್ಮ ಮನೆಯವರಿದ್ರೇ ಅವಳನ್ನ ಹಿಡಿಯೋಕ್ಕಾಗಲ್ಲ. ಇನ್ನು ಅವರು ಇಲ್ದಿದ್ದು ನಾನು ಒಬ್ಬಳು ನನ್ನಿಂದ ಆಗಲ್ಲ ಅವಳನ್ನ ಮೇಂಟೈನ್ ಮಾಡೋಕ್ಕೆ ಈಚೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಅಮ್ಮನ ಮನೇಲಿ ಬಿಟ್ಟು ಹೋಗ್ತೀನಿ. ಇಲ್ಲಾಂದರೆ ಅಕ್ಕ ಇದ್ಲಲ್ಲ ಇಲ್ಲೇ ಮನೇಲೇ ಇರ್ತಾಳೆ ಬಿಡು, ಆಡ್ಕೊಂಡು ಬಿಸಿಲಲ್ಲಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಮನೇಲೇ ಬಿಟ್ಟು ಹೋಗಿದ್ದೆ. ಸೊ ಅಲ್ಲಿಂದ ಬಂದೆ, ಲೇಟ್ ಆಗಿಬಿಟ್ಟಿತ್ತು. ಚೆಕಪ್ ಮಾಡಿಸ್ಕೊಂಡೆಲ್ಲ ಜಸ್ಟ್ ತೋರಿಸ್ಕೊಂಬಂದಿದ್ದೆ ಅಷ್ಟೇ. ಸ್ಕ್ಯಾನಿಗೆ ಬರ್ಕೊಟ್ರು, ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಹೇಳಿದ್ದಾರೆ. ನೆಕ್ಸ್ಟು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ಗೆ ಹೋಗಿ ಮಾಡಿಸ್ಕೊಂಬರೋಣ ಅಂತ ನಾನು ಸಹ ಓಟ್ ಬಂದೆ. ಆವತ್ತು ಯಾವುದೇ ಥರ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಡೇ ಅಲ್ಲೇ ಆಗೋಯ್ತು. ನೈಟ್ ಬರೋದಕ್ಕೆ ಸಂಜೆನೇ ಒಂದು 6:30 ಆಗಿತ್ತು ಅವತ್ತು ಮನೆಗೆ ಬರಲಿಕ್ಕೆ. ಸೊ ಬಂದು ನಾನು ಯಾವುದೇ ಥರ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಹಾಸ್ಪಿಟಲಿಂದ ಹೋಗಿ ಬಂದು ನೆಕ್ಸ್ಟ್ ಡೇ ಇದು. ಕಾಯೆಲ್ಲ ತೊಗೊಂಬಂದು ಉಪ್ಪಿನಕಾಯಿಗೆ ರೆಡಿ ಮಾಡ್ಕೋತಾ ಇದ್ವಿ. ಈ ಕಡೆ ನಮ್ಮ ಅಕ್ಕ ಬಂದು ವಾಂಗಿಬಾತ್ಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಅಂದರೆ ನಾನೇನು ಅಂದರೆ ಇಷ್ಟು ದಿನ ಮಾಡಿ ನನ್ನ ಕೈ ರುಚಿ ತಿಂದು ನನಗೆ ಬೋರ್ ಆಗಿದೆ, ಮಾಡಿಕೊಡು ಅಂತ ನಾನು ಇವಳಿಗೆ ಹೇಳಿದ್ರೆ, ಇವಳು ನಾನು ಅಲ್ಲಿ ಮಾಡಿ ನಾನು ನಿನ್ನ ಕೈ ರುಚಿ ತಿನ್ನೋದಕ್ಕೆ ನಾನು ಅಲ್ಲಿಂದ ಬಂದಿದ್ದೀನಿ, ನನಗೆ ನೀನು ಮಾಡಿಕೊಡು ಅಂತ ಅಂದ್ಬಿಟ್ಟು ಇವಳು. ಸೊ ಸರಿ ಇನ್ನು ಎಷ್ಟು ದಿನ ಇರ್ತಾಳೆ, ಸರಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಏನು ಅದು ಫುಲ್ಲು ಅಡುಗೆ ಕೆಲಸ ಏನಿತ್ತೋ ಎಲ್ಲ ನಾನೇ ಮಾಡಿಕೊಂಡೆ. ಬಟ್ ಬೇರೆ ಕೆಲಸ ಏನೇ ಇದ್ದರೂ ನಾನು ಅಡುಗೆ ಮಾಡೋಷ್ಟರಲ್ಲಿ ಅವಳು ಮುಗಿಸ್ಕೊಂಬಿಡ್ತಾಳೆ. ಅವಳು ನನ್ನ ಕೈಯಲ್ಲಿ ತಿನ್ನೋದಕ್ಕೆ ಅವಳಿಗೆ ಆಸೆ. ಬಟ್ ನಾನು ಮಾಡಿ ನನಗೆ ಈ ಟೈಮಲ್ಲಿ ವಾಮಿಟಿಂಗ್ಸ್ ಬೇರೆ ಇದೆ. ಸೊ ನನಗೆ ಸ್ಮೆಲ್ ಅದು ಇದು ಸ್ವಲ್ಪ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮಾಡ್ತಾಳೇನೋ ಅಂದರೆ ಲಾಸ್ಟಿಗೆ ನನಗೆ ಬಿಟ್ಟಳು ಅಡುಗೆ ಕೆಲಸ. ಸರಿ ಎಲ್ಲಾದರೂ ಹೋಗಲಿ ಅಂತಂದ್ಬಿಟ್ಟು ನಾನೇ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಅಂದರೆ ವಾಂಗಿಬಾತಿಗೆ ನಾನು ಬಂದು ಒಂದು ಸ್ವಲ್ಪ ಟೈಮ್ ಇದ್ದರೆ ನಾನು ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ಬದನೇಕಾಯಿ, ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬಿಡ್ತೀನಿ. ಸೊ ಟೈಮ್ ಇರಲಿಲ್ಲ, ಟೈಮ್ ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಬೇಯಲಿಕ್ಕಿಟ್ಟಿದ್ದೆ. ಸೊ ಅದು ಸಹ ಒಂದು ಸೈಡ್ ಬೇಯ್ತಿತ್ತು, ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೆ, ಅದು ರೆಡಿ ಆಗ್ತಾಯಿತ್ತು. ಅಷ್ಟೊತ್ತಿಗೆ ಇಲ್ಲೊಂಚೂರು ಮಿಕ್ಸ್ ಮಾಡಿ ಇಟ್ಬಿಡೋಣ ಸೈಡ್ಗೆ ಅಂತಂದ್ಬಿಟ್ಟು, ಅಂದರೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ, ಅಂದರೆ ಸಾಸಿವೆ ಮತ್ತು ಮೆಂತ್ಯ ಒಂಚೂರು ಜೀರಿಗೆ ಆಪ್ಷನಲ್ಲು, ನಾನು ಹಾಕ್ಕೊಂಡಿದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೇನೋ ಅಂತಂದ್ಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಕಲರಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4ರಿಂದ 5 ಕಾಯಿ ಹಾಕ್ಕೊಂಡಿದ್ದೆ. ಇಲ್ಲಿ ಚಿಲ್ಲಿ ಪೌಡ್ರ್ ಬಂದು ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿದ್ವಿ, ಅದಕ್ಕೋಸ್ಕರ ಕಲರ್ ಅಷ್ಟರಲ್ಲೇ ಕಮ್ಮಿ ಇದೆ. ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಒಂಚೂರು ಎಕ್ಸ್ಟ್ರಾ 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಂಡು ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಪುಡಿ ಇಷ್ಟೊಂದು ಹೆಚ್ಚಿರೋದು. ಇದಕ್ಕೆ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಸಹ ಹಾಗೆ ಹಾಕ್ತಾರೆ. ನಾನು ಆ ಥರ ಏನೂ ಹಾಕೋದಕ್ಕೆ ಹೋಗಲಿಲ್ಲ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದು. ಉಪ್ಪು ಮತ್ತು ಖಾರ, ಕಟ್ ಮಾಡಿರೋಂಥ ಮಾವಿನಕಾಯಿಗೆ ಫಸ್ಟ್ ಮಿಕ್ಸ್ ಮಾಡಿ, ಆಮೇಲೆ ನಾವು ಇದು ಸಾಸಿವೆ ಮತ್ತು ಮೆಂತ್ಯ ಏನು ಹುರ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಪುಡಿ ಮಾಡಿ ಅದು ಚೆಲ್ಕೊಂಡು ಅದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಒಂದು ಸ್ವಲ್ಪ ಕೆಲವರು ಹಸಿ ಎಣ್ಣೆ ಹಾಕ್ತಾರೆ, ಕೆಲವರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಎಣ್ಣೆ ಕಾಯಿಸ್ಕೊಂಡು ಹಾಕ್ತಾರೆ. ನಾನೊಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಹಾಕೋಣ ಅಂತಂದ್ಬಿಟ್ಟು ಎಣ್ಣೆ ಕಾಯಿಸಿ ಹಾಕ್ತಾಯಿದ್ದೀನಿ. ಅಂದರೆ ಬೇಗನೆ ಮಾಗ್ಬಿಡುತ್ತೆ ಅಂತಂದ್ಬಿಟ್ಟು, ಕಾಯಿ ಬೇಗ ಉಪ್ಪಿನಕಾಯಿ ಬೇಗ ಮಾಗಿದ್ರೇ ಅಲ್ವಾ ತಿನ್ನೋದಕ್ಕೂ ಸಹ. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ಸೊ ಮಧ್ಯಾಹ್ನ ಈಗ ಬಿಸಿ ಇರೋದ್ರಿಂದ, ಬಿಸಿ ಅಂದರೆ ಬೇಸಿಗೆಗಾಲ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ. 2 ದಿನವೂ ಏನು ಟೈಮ್ ಬೇಕಾಗಿರಲ್ಲ, ಒಂದು ದಿನಕ್ಕೆಲ್ಲ ಚೆನ್ನಾಗಿ ಆಗಿಬಿಡುತ್ತೆ. ನಾನು ಹಾಕಿದ್ದೆ ತಡ ಆಲ್ಮೋಸ್ಟ್ ನೆಕ್ಸ್ಟ್ ಡೇಗೆ ಒಂದು ಬಾಕ್ಸ್ಗೆ ಹಾಕಿತ್ತಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಒಂದು ದಿನಕ್ಕೇ ಇದ್ರ ತುಂಬ ಈಗ ಏನು ಬಾಕ್ಸ್ ಇದ್ರ ತುಂಬ ಕಾಣಿಸ್ತಾ ಇದೆಯಾ. ಸೊ ನೆಕ್ಸ್ಟ್ ಡೇಗೆ ಇದರಲ್ಲಿ ಎಲ್ಲ ಒಂದು ಅರ್ಧಕ್ಕರ್ಧ ಖಾಲಿ ಆಗಿತ್ತು. ಓಡಾಡಿಕೊಂಡು ಹಂಗೆ ಅದೇ ಥರ ಹಸಿಗೆ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಉಪ್ಪು ಖಾರ ಸ್ವಲ್ಪ ಜೋರಾಗಿ ಹಾಕಿರ್ತೀವಲ್ಲ, ಆ ಹುಳಿಗೆ ಉಪ್ಪು ಖಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ಯಾಕಂದರೆ ನನಗೆ ಈ ಮಾವಿನಕಾಯಿಗಿಂತ ಮಸಾಲ ಸ್ವಲ್ಪ ಇದ್ದರೆ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ. ಅದಕ್ಕೋಸ್ಕರ ಒಂಚೂರು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ತೀರಾ ಜಾಸ್ತಿನೂ ಹಾಕ್ಕೋಬಾರ್ದು, ಕಷ್ಟೇ ಹೊಡೆದ್ಬಿಡುತ್ತೆ. ಸೊ ನೋಡ್ಕೊಂಡು ಹಾಕ್ಕೋಬೇಕು. ನನಗೆ ಮಸಾಲ ಸಿಗಬೇಕು ಅಂತ ಒಂಚೂರು ನಾನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಈ ಕಡೆ ಅದು ಸಹ ಮಿಕ್ಸ್ ಮಾಡಿದ್ದಾಯಿತು. ಈ ಕಡೆ ಉಪ್ಪಿನಕಾಯಿ ರೆಡಿ ಆಯಿತು. ಇನ್ನೊಂದು ಸೈಡು ಈ ಕಡೆ ಬಂದು ವಾಂಗಿಬಾತು ಸಹ ಗೊಜ್ಜು ರೆಡಿ ಮಾಡಿಕೊಂಡು ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡ್ಲು ನಮ್ಮ ಅಕ್ಕನೇ. ಮಿಕ್ಸ್ ಮಾಡಿಕೊಂಡು ಒಂಚೂರು ತಿಂದ್ಕೊಂಡು ನೆಕ್ಸ್ಟ್ ಕೆಲಸಗಳು ಇದೆ. ಅಂದರೆ ಇವಳು ಊರಿಗೆ ನಾನು ಕನ್ಫರ್ಮಾಗಿ ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಊರಿಗೆ ಹೋಗೋದಕ್ಕೂ ಮುಂಚೆನೇ ನಾನು ಏನಾದರೂ ಕೆಲಸ ಇದೆಲ್ಲ ಮುಗಿಸ್ಕೊಟ್ಬಿಡ್ತೀನಿ ಅಂತ ದಿನ ಒಂದೊಂದು ಕೆಲಸ ನಾನು ಮಾಡಿಕೊಡ್ತಾಯಿದ್ಲು. ಅಂದರೆ
ಅಕ್ಕಿ ಕ್ಲೀನ್ ಮಾಡಿಕೊಡೋದು, ಹಸಿಟ್ಟು ಅಂದರೆ ಜರಡಿ ಹಿಡ್ಕೊಡೋದು, ಫ್ರಿಡ್ಜ್ ಕ್ಲೀನ್ ಮಾಡಿಕೊಡೋದು, ಆ ಥರ ಎಲ್ಲ ಒಂದೊಂದು ಕೆಲಸನೇ ಮಾಡಿಕೊಡ್ತಾಯಿದ್ಲು. ಸೊ ಅದೇ ಥರ ಸುಮ್ಮನೆ ಫ್ರೀಯಾಗಿ ಯಾಕೆ ಕೂತ್ಕೊಳ್ಳೋದು, ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಬಾ ಅಂದರೆ ನಾನು ಯಾವಾಗ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇನ್ನೂ ಇಷ್ಟು ದಿನ ಇರ್ತೀನಿ, ಇಷ್ಟು ದಿನ ಊರಿಗೆ ಹೋಗ್ತೀನಿ ಅನ್ನೋದೇನು ಗ್ಯಾರಂಟಿ ಇಲ್ಲ. ನನಗೂ ಕೆಲಸಗಳಿದ್ದಾವೆ. ಸೊ ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ. ಸೊ ಫ್ರೀ ಇರಬೇಕಾದ್ರೆ ಮಾಡ್ಕೊಳ್ಳೋಣ ಅಂತಂದ್ಲು. ಸರಿ ಅಂತಂದ್ಬಿಟ್ಟು ಅಕ್ಕಿನೂ ಸಹ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಔಟ್ಸೈಡ್ ಇಟ್ಕೊಂಡಿದ್ದೀನಿ. ಈಗ ಪ್ರತಿಯೊಬ್ಬರಿಗೆ ಒಂದು 15 kg ರೇಷನ್ ಕೊಡ್ತಾ ಇರೋದ್ರಿಂದ ಫುಲ್ ಫ್ರೀ. ಅಂದರೆ ಮನೇಲಿ ತುಂಬ ರೇಷನ್ ಅಂದರೆ ಅಕ್ಕಿ ಜಾಸ್ತಿ ಇರುತ್ತಲ್ಲ, ಈ ಹುಳ ಬೇಗನೆ ಹುಳ ಆಡಬಾರ್ದು ಅಂತಂದರೆ ನಾನು ಫಾಲೋ ಮಾಡ್ತಾ ಇರೋ ಟ್ರಿಕ್ ಅಂದರೆ ಇದೇನೆ. ಒಂಚೂರು ಉಪ್ಪು ಬೆರೆಸ್ಕೊಂಡ್ಬಿಡ್ತೀನಿ. ಅಂದರೆ ಅಕ್ಕಿ ಜೊತೆಗೆ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋದು, ಅಲ್ಲಲ್ಲಿ ಪಲಾವ್ ಎಲೆ ಹಾಕ್ಕೊಳ್ಳೋದು, ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ಳೋದು, ಈ ಥರ ಮಾಡಿಟ್ಕೊತೀನಿ. ಯಾವುದೇ ಥರ ಹುಳ ಆಡಲ್ಲ. ನನಗೆ ಹುಳ ಯಾವತ್ತಿಗೂ ಆ ಥರ ಕಾಣಿಸಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ. ಸೊ ಈ ಥರ ಒಂದು ಟ್ರಿಕ್ ನಾನು ಫಾಲೋ ಮಾಡ್ತೀನಿ. ಸೊ ಯಾರಿಗಾದರೂ ಯೂಸ್ ಇದ್ದರೆ ನೀವು ಸಹ ಮಾಡ್ಕೋಬೋದು. ಈಗ ಅಕ್ಕಿ ಜಾಸ್ತಿ ಅಂದರೆ ಎಲ್ಲರ ಮನೇಲೂ ಪ್ರತಿಯೊಬ್ಬರಿಗೂ 15 kg ಕೊಡ್ತಾ ಇರೋದ್ರಿಂದ ಏನೋ ಒಂದು ತಿಂಗಳಿಗೆ 15 kg ಯಾರೂ ತಿನ್ನಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡ್ಕೊಬೋದು. ನಾನು ಈ ಥರನೇ ಮಾಡ್ಕೊಳ್ಳೋದು. ಸೊ ಹಾಗೆಯೇ ನಾವು ಬಂದು ಸೋನಾ ಮಸೂರಿ ಅಕ್ಕಿ ತುಂಬಾ ಕಡಿಮೆ ನಮ್ಮ ಮನೇಲಿ. ಏನಾದರೂ ಪಲಾವು, ಬಿರಿಯಾನಿ ಆ ಥರ ಅಷ್ಟೇ ನಾನು ಇಷ್ಟಪಡೋದು. ನನಗೆ ತುಂಬ ಇಷ್ಟ ಅಂದರೆ ರೇಷನ್ ಅಕ್ಕಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ರೇಷನ್ ಅಕ್ಕಿ ತಿನ್ನೋ ಅಷ್ಟು ತೃಪ್ತಿ ನನಗೆ ಸೋನಾ ಮಸೂರಿ ಅಕ್ಕಿ ತಿನ್ನೋಷ್ಟು ಇಷ್ಟ ಆಗಲ್ಲ. ಇದರಲ್ಲಿ 1-2 ಇಡೀ ಅನ್ನ ಹೊಟ್ಟೆ ತುಂಬ ತಿಂದರೆ ಅದರಲ್ಲಿ ಒಂದು ಅರ್ಧ ಇಡೀ ಅನ್ನ ತಿನ್ಬೋದೇನೋ ಅಷ್ಟೇ. ಬಟ್ ಈ ಟೈಮಲ್ಲಂತೂ ನನಗೆ ಸ್ಮೆಲ್ಲು ಸೋನಾ ಮಸೂರಿ ಅಕ್ಕಿ ಸ್ಮೆಲ್ ಅಂತೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹೆಂಗೋ ಅದನ್ನು ಯೂಸ್ ಮಾಡಲ್ವಲ್ಲ, ಇದೇ ಅಕ್ಕಿನೇ ಯೂಸ್ ಮಾಡೋದು ಅಂದ್ಬಿಟ್ಟು ಒಂದು ಸ್ವಲ್ಪ 1-2 ಡಬ್ಬ ಕ್ಲೀನ್ ಮಾಡಿಕೊಡ್ತಾ ಇದ್ದಾಳೆ. ನಾನು ಊರಿಗೆ ಹೋದ್ರೂ ಕ್ಲೀನ್ ಮಾಡಿರೋ ಅಕ್ಕಿ ಇರುತ್ತೆ, ಯೂಸ್ ಮಾಡ್ಕೊ ಅಂತ ಅಂದ್ಬಿಟ್ಟು 1-2 ಡಬ್ಬ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾಳೆ. ಸೊ ನಾನು ಅದೇ ರೀತಿಯೇ ಪ್ರೊಸೀಜರ್ ಅಂದರೆ ಲವಂಗ, ಒಂಚೂರು ಚಕ್ಕೆ ಎಲೆಗಳು, ಚಕ್ಕೆ ಹಾಕಿಲ್ಲ, ಪಲಾವ್ ಎಲೆ, ಲವಂಗ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದು ಕೆಲಸ ಎಲ್ಲ ಮುಗೀತು. ಸೊ ಅಲ್ಲಿಂದ ಬಂದು ಫ್ರಿಡ್ಜ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ. ಅಂದರೆ ಫ್ರಿಡ್ಜ್ ಕ್ಲೀನಾಗಿರುತ್ತೆ, ಅಷ್ಟು ಗಲೀಜಾಗಲ್ಲ ನಮ್ಮ ಮನೇಲಿ. ಈ ನನ್ನ ಮಗಳಿರ್ತಾಳಲ್ಲ, ಸೊ ಏನಾದರೂ ಈ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಏನಾದರೂ ಒಂಚೂರು ಮಿಕ್ಕಿತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಕ್ಯೂರಿಯಾಸಿಟಿ ಜಾಸ್ತಿ ಇವಳಿಗೆ. ಪಾಕೆಟ್ಸ್ ಇದೆಯಲ್ಲ ನೋಡೋಣ ಅಂತ ತೆಗೆಯೋದಕ್ಕೋಗಿ ಎಲ್ಲ ಫುಲ್ಲು ಚೆಲ್ಲಾಕ್ಬಿಡ್ತಾಳೆ. ಸೊ ಅದೊಂದು ನನಗೆ ಕಾಟ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಎಲ್ಲಿನ ಇಟ್ಟಿದ್ದು ವಸ್ತು ಅಲ್ಲಲ್ಲೇ ಇರುತ್ತೆ, ಅದೇನು ಅಷ್ಟು ಗಲೀಜಾಗಲ್ಲ. ಈ ಥರ ಒಂದೊಂದು ಕೆಲಸ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಆಗಾಗ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನೀಟಾಗೇ ಇರುತ್ತೆ. ಸೊ ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡಿ ಕೊಟ್ಟಳು. ಹಾಗೆಯೇ ಫ್ರಿಜ್ಜು ಕ್ಲೀನ್ ಮಾಡಬೇಕಾದ್ರೆ ಒಂದು ಇದು ಹೇಳಿದ್ಲು ಅವಳೇನೆ, ಫ್ರಿಜ್ ಯಾವಾಗೇ ಆಗಲಿ ಕ್ಲೀನ್ ಮಾಡಬೇಕಾದ್ರೆ ಫುಲ್ಲು ಪ್ಲೆಗ್ಸ್ ಎಲ್ಲ ಕಿತ್ತಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊ, ಹಿಂದೆಗಡೆ ಗ್ಯಾಪ್ ಒಂದು ಸ್ವಲ್ಪ ಬಿಟ್ಟು ಫ್ರಿಜ್ ಇಡಬೇಕು, ಇಲ್ಲಾಂದರೆ ಅದು ಇತ್ತೀಚೆಗೆ ಬ್ಲಾಸ್ಟ್ ಆಗೋದು ತುಂಬಾ ನೋಡಿದ್ದೀವಿ. ಸೊ ಒಂಚೂರು ಈಟ್ಗೆ ಗೋಡೆಗೆ ಅಂದರೆ ಗೋಡೆಗಾದರೂ ಇಡಬಾರ್ದು, ಒಂಚೂರು ಮುಂದೆ ಇಡಬೇಕು ಅಂತ ಹೇಳಿ ಅದೊಂದು ಟಿಪ್ಸ್ ಕೊಟ್ಟು ಅವಳು ಕ್ಲೀನ್ ಮಾಡ್ತಾಯಿದ್ಲು. ಇಲ್ಲಿ ಮಗಳು ಸಹ ಮಲಗಿದ್ಲು. ಇನ್ನು ಸಂಜೆ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಹಾಲು ಸ್ವಲ್ಪ ಜಾಸ್ತಿ ಇತ್ತು, ಮನೇಲಿ 1 ಲೀಟ್ರ್ ತಂದಿದ್ರು, ವೇಸ್ಟ್ ಆಗಿತ್ತೆ. ಒಂದು ಸ್ವಲ್ಪ ಅರ್ಧ ಲೀಟ್ರಷ್ಟು ಮೆಕ್ಕಿತ್ತು ಹಾಲು ಅಂದ್ಬಿಟ್ಟು ಐಸ್ ಕ್ರೀಮ್ ಮಾಡಿಕೊಡೋಣ ಮಕ್ಕಳಿಗೆ. ಈಗ ಬಿಸಿಲು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಒಂಚೂರು ಐಸ್ ಕ್ರೀಮ್ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೆ. ಸೊ ಸಂಜೆ ಎಲ್ಲ ಮಲಗಿ ಇದ್ದು ಈಚೆ ಬಂದು ಕೆಲಸನೂ ಸಹ ಎಲ್ಲ ಮುಗ್ದಿತ್ತು. ಇವ್ರಿಗೆ ತೆಕ್ಕೊಡ್ತಾ ಇದ್ದೀನಿ. ಅಂದರೆ ಫ್ರೀಝರಿಂದ ಆಗ್ತಾನೆ ತೊಗೊಂಬಂದಿದ್ದು. ಸ್ವಲ್ಪ ಅದು ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡೇ ಇರಲಿಲ್ಲ ಬಿಡ್ರಿ. ಅಲ್ಲಿವರೆಗೂ ವೆಯ್ಟ್ ಮಾಡೋ ಪೇಷನ್ಸೇ ಇರಲಿಲ್ಲ. ಹಾಗಾಗಿ ತಗೋತಾಯಿದ್ರು. ತುಂಬಾ ಟೇಸ್ಟಾಗಿತ್ತು. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು.